ಶೈನಾ ಪ್ರಾಪರ್ಟೀಸ್. ಇವತ್ತು ನಾವು ನಿಮ್ಮ ಮುಂದೆ ತಂದಿದ್ದೀವಿ 2030 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ 4 BHK ಟ್ರಿಪ್ಲೆಕ್ಸ್ ಹೌಸ್. ಆ್ಯಂಡ್ ಗೈಸ್, ದಿಸ್ ಇಸ್ BDA ಪ್ರಾಪರ್ಟಿ. ಆ್ಯಂಡ್ ನೀವು ಎಲಿವೇಶನ್ ನೋಡ್ತಾ ಇರ್ಬೋದು, ತುಂಬ ಯೂನಿಕ್ ಆಗಿ ಬಂದಿದೆ. ಬನ್ನಿ ಒಳಗಡೆ ಹೋಗೋಣ. ಆ್ಯಂಡ್ ಗೈಸ್, ದಿಸ್ ಇಸ್ ದ ಮೈನ್ ಡೋರ್ ಆಫ್ ದಿ ಹೌಸ್. ನೀವು ನೋಡ್ತಾ ಇರ್ಬೋದು, ಸೇಫ್ಟಿ ಪರ್ಪಸ್ನ, ಸೆಕ್ಯೂರಿಟಿ ಪರ್ಪಸ್ನ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ಫುಲ್ ಕವರ್ ಮಾಡಿದ್ದಾರೆ. ಆ್ಯಂಡ್ ಸಿ ಸಿ ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಬನ್ನಿ ಒಳಗೆ. ಆ್ಯಂಡ್ ಗೈಸ್, ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ಇಲ್ಲಿ 2 ಕಾರ್ನ ಹಾಗೆ 4 2 ವೀಲರ್ಸ್ನ ಆರಾಮ್ಸೆ ಪಾಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ವಿಚಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಓನ್ ಬೋರ್ವೆಲ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾವೇರಿ ವಾಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ, ಬಟ್ ಅದು ಇನ್ನೂ ಬಂದಿಲ್ಲ ಇಲ್ಲಿಗೆ, ಬಟ್ ಇನ್ಸ್ಟಾಲ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದು ಸಂಪ್ ಹಾಗೆ ಒಂದು ಬೋರ್ವೆಲ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಡೆ ಬಂದರೆ ಗೈಸ್, ದಿಸ್ ಇಸ್ ಶೂ ರ್ಯಾಕ್. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಾರ್ ದ ಸೇಫ್ಟಿ ಪರ್ಪಸ್ ಸಿಲಿಂಡರ್ ಯೂನಿಟ್ನ ಇಲ್ಲೇ ಕೊಟ್ಟಿದ್ದಾರೆ, ಬಿಕಾಸ್ ಮೇಲೆ ಎಲ್ಲ ಕಷ್ಟ ಆಗುತ್ತೆ ತಗೊಂಡು ಹೋಗೋಕ್ಕೆ ಅಂತ. ಹಾಗೆ ಈ ಕಡೆ ಬಂದರೆ ಗೈಸ್, ದಿಸ್ ಇಸ್ ಕಾಮನ್ ವಾಶ್ರೂಮ್. ಈ ಕಡೆ ಬೇಕು ಅಂದರೆ ಒಂದು ರೂಮ್ನ ಮಾಡಿಕೊಡ್ತಾರೆ. ಬಿಕಾಸ್ ಯಾಕೆಂದರೆ ಈಗ ಸೆಕ್ಯೂರಿಟಿಗಾಗಲಿ ಅಥವಾ ವಾಚ್ಮೆನ್ ಯಾರೇ ಆಗಿರ್ಬೋದು, ಒಂದು ರೂಮ್ ಬೇಕಂದ್ರೆ ಮಾಡಿಕೊಡ್ತಾರೆ. ಬನ್ನಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಅಂಡ್ ಗೈಸ್, ನೀವು ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ನ. ಆಲ್ಮೋಸ್ಟ್ ಇದು 4 ಫೀಟ್ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮ್ಸೆ ಹತ್ಕೊಂಡು ಇಳ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಅಂಡ್ ಗೈಸ್, ದಿಸ್ ಇಸ್ ದ ಮೈನ್ ಡೋರ್ ಆಫ್ ದಿ ಹೌಸ್. ಇಲ್ಲಿ ನೋಡೋದಾದ್ರೆ, ಇಲ್ಲಿ ಒಂದು ಐಡಲ್ನ ಬೇಕಂದ್ರೆ ನಾವು ಇಟ್ಕೊಬೋದು. ಅದಕ್ಕೋಸ್ಕರ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ಗೈಸ್, ದಿಸ್ ಇಸ್ ನಾರ್ತ್ ಫೇಸ್ ಮೈನ್ ಡೋರ್. ಬನ್ನಿ ಒಳಗೆ ಹೋಗೋಣ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದು ಸ್ಪೇಷಿಯಸ್ ಹಾಲ್ ಇದೆ. ಹಾಗೆ ಈ ಕಡೆ ಬಂದರೆ TV ಯೂನಿಟ್. ನೀವು ನೋಡ್ತಾ ಇರ್ಬೋದು, ಕಲರ್ ಕಾಂಬಿನೇಷನ್ ಅಂತೂ ತುಂಬ ಯೂನಿಕ್ ಆಗಿದೆ. ಬ್ರೌನ್ ಹಾಗೆ ವೈಟ್. ಗೈಸ್, ದಿಸ್ ಕಾಂಬಿನೇಷನ್ ಇಸ್ ಸೂಪರ್. ಹಂಗೆ ಹಾಲ್ಗೆ ಕನೆಕ್ಟ್ ಆಗಿರೋ ಥರ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗೈಸ್, ದಿಸ್ ಇಸ್ ದ ಮೈನ್ ಡೋರ್ ಆಫ್ ದಿ ಹೌಸ್. ನಾನು ಆಗಲೇ ಹೇಳ್ದಂಗೆ ಫುಲ್ ಟೀ ಕುಡ್ಡಲ್ಲಿ ಫಿನಿಶ್ ಮಾಡಿದ್ದಾರೆ. ಇನ್ನು ಈ ಕಡೆ ಬರ್ತಿದ್ದಾಗೆ ಕಿಚನ್. ಗೈಸ್, ದಿಸ್ ಇಸ್ ಆಕ್ರೋಲಿಕ್ ವಾರ್ಡ್ರಬ್ಸ್. ಹಾಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರಬ್ಸ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಆರಾಮ್ಸೆ ಓಪನ್ ಮಾಡಿ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ನಮ್ಮದು ಗೈಸ್, ದಿಸ್ ಇಸ್ ಲೈಕ್ ನಾವೇನಾದರೂ ಸ್ಮಾಲ್ ಥಿಂಗ್ಸ್ನ ಇಲ್ಲಿ ಇಡ್ಬೋದು ಅಂದರೆ ಆರಾಮ್ಸೆ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬರ್ತಿದ್ದಂಗೆ ಪೂಜಾ ರೂಮ್. ನೀವು ಪೂಜಾ ರೂಮ್ ನೋಡ್ತಾ ಇರ್ಬೋದು, ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಟೆಂಪಲ್ ವ್ಯೂ ಕೊಡ್ತಾ ಇದೆ. ಆ್ಯಂಡ್ ಗ್ಲಾಸ್ ಡೋರಲ್ಲಿ ಫಿನಿಶ್ ಮಾಡಿದ್ದಾರೆ. ಒಳಗಡೆ ಒಬ್ಬರು ಕೂತ್ಕೊಂಡು ಆರಾಮ್ಸೆ ಪೂಜೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆ್ಯಂಡ್ ಈ ಕಡೆ ನಾವೇನಾದರೂ ಗಾರ್ಡನರಿನ ಸೆಟಪ್ ಮಾಡ್ಕೊಬೋದು. ಲೈಕ್ ಡಿಸೈನ್ ನೋಡೋಕ್ಕೆ ಚೆನ್ನಾಗಿರಬೇಕು, ಆ ಥರ ನಾವು ಇಲ್ಲಿ ಬೇಕಂದ್ರೆ ಪ್ರೆಸೆಂಟ್ ಮಾಡ್ಕೊಬೋದು. ಇನ್ನು ಈ ಕಡೆ ಬರ್ತಿದ್ದಂಗೆ ಒಂದು ಸ್ಮಾಲ್ ಯುಟಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಹಂಗೆ ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಇಲ್ಲೂ ಅಷ್ಟೇ, ಇದು ಆಲ್ಮೋಸ್ಟ್ 3 ಫೀಟ್ ಇದೆ ಸ್ಪೇಸ್. ಸ್ಟೇರ್ ಕೇಸಲ್ಲಿ ಆರಾಮ್ಸೆ ಹೋಗ್ಬೋದು. ಗೈಸ್, ದಿಸ್ ಇಸ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ನ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಬೆಡ್ರೂಮ್ ಹೋಗೋಣ. ಗೈಸ್, ಈ ಬೆಡ್ರೂಮಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ನ ಆರಾಮ್ಸೆ ಇಟ್ಕೋಬೋದು. ಹಾಗೆ ಈ ಕಡೆ ವಾಶ್ರೂಮ್ ಇದೆ. ದಿಸ್ ಇಸ್ ವಾಶ್ರೂಮ್. ಓಕೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಗೈಸ್, ಎಲ್ಲ ಬೆಡ್ರೂಮಲ್ಲೂ TV ಯೂನಿಟ್ನ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಬ್ಲೂ ವೈಟ್ ಸಖತ್ತಾಗಿದೆ. ಹಂಗೆ ಇಲ್ಲಿ ಒಂದು ಕ್ಯೂಟ್ ಬಾಲ್ಕನಿನ ಕೊಟ್ಟಿದ್ದಾರೆ. ಆ್ಯಂಡ್ ಗೈಸ್, ದಿಸ್ ಇಸ್ ದ ವಾರ್ಡ್ರಬ್. ಸ್ಲೈಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆರಾಮ್ಸೆ ಓಪನ್ ಮಾಡಿ ಕ್ಲೋಸ್ ಮಾಡ್ಬೋದು. ಇದು ವೈಟ್ ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಇದೆ ಗೈಸ್. ಬನ್ನಿ ನೆಕ್ಸ್ಟ್ ಬೆಡ್ರೂಮ್ ಹೋಗೋಣ. ಸೊ ಸ್ಟೇರ್ ಕೇಸಿಂದ ಈಗ ಬರ್ತಿದ್ದಂಗೆ ಆ ಕಡೆ ಒಂದು ಬೆಡ್ರೂಮ್ ಆ್ಯಂಡ್ ಈ ಸೈಡ್ ಒಂದು ಬೆಡ್ರೂಮ್. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಕಿಂಗ್ ಸೈಜ್ ಬೆಡ್ನ ಆರಾಮ್ಸೆ ಇಟ್ಕೋಬೋದು. ಗೈಸ್, ದಿಸ್ ಇಸ್ ವಿಂಡೋ. ಇಲ್ಲೇ ಕುತ್ಕೊಂಡು ನೀವು ನೇಚರ್ನ ಎಂಜಾಯ್ ಮಾಡ್ಬೋದು. ಒಳ್ಳೆ ವ್ಯೂ ಇದೆ. ಇಲ್ಲೂ ಅಷ್ಟೇ ಕ್ಯೂಟೆಸ್ಟ್ TV ಯೂನಿಟ್ ಕೊಟ್ಟಿದ್ದಾರೆ. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಗೈಸ್, ಹಿಡನ್ ವಾಶ್ರೂಮ್ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ಸ್ಲೈಡ್ ವಾರ್ಡ್ರಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಕಲರ್ ಕಾಂಬಿನೇಷನ್ ಈಸ್ ಆಲ್ಸೋ ಗುಡ್. ಆ್ಯಂಡ್ POP ಒಳ್ಳೆ ಡಿಸೈನಲ್ಲಿ POP ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್.
ಅಂಡ್ ಗೈಸ್ ಫಸ್ಟ್ ಫ್ಲೋರಲ್ಲಿ ಈ ಥರ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನಾದರೂ ಒಂದು ಐಡಲ್ ಇಲ್ಲ ಗಾರ್ಡನಿಂಗ್ ಮಾಡ್ಕೊಬೋದು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಗೈಸ್ ಹೋಗ್ತಾ ನೀವು ಅಬ್ಸರ್ವ್ ಮಾಡ್ಬೋದು, ಲೈಕ್ ಸ್ಟೇರ್ ಕೇಸ್ ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲ ಕೆಳಗೆ ಇದೆ, ಬೇಕಂದರೆ ನೀವು ಆನ್ ಮಾಡ್ಕೋಬೋದು. ಗೈಸ್ ದಿಸ್ ಇಸ್ ಸೆಕೆಂಡ್ ಫ್ಲೋರ್ ಆಫ್ ದಿ ಹೌಸ್. ಬನ್ನಿ. ವಾವ್, ಬರ್ತಿದ್ದಾಗ ಇಲ್ಲೊಂದು ಕ್ಯೂಟ್ ಎಲಿವೇಶನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿದೆ ಡಿಸೈನ್. ದಿಸ್ ಇಸ್ ಥರ್ಡ್ ಫ್ಲೋರ್ ಅಲ್ಲಿ ಫಸ್ಟ್ ಬೆಡ್ರೂಮ್. ಇನ್ಬಿಲ್ಟ್ ಕಾಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಂಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಅಂಡ್ ವೈಟ್ ಕಾಂಬಿನೇಷನ್ ವಾರ್ಡ್ರೋಬ್ಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಅಲ್ಲಿ ಇಲ್ಲಿ ಒಂದು ಕ್ಯೂಟ್ ಬಾಲ್ಕನಿ ಇದೆ. ಯು ಕ್ಯಾನ್ ಆರಾಮ್ಸ್ ಸ್ಪೆಂಡ್ ಯುವರ್ ಓನ್ ಟೈಮ್. ಅಂಡ್ ಗೈಸ್ ದಿಸ್ ಇಸ್ ಟಿವಿ ಯೂನಿಟ್. ನನಗಂತೂ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನಾವೇನಾದರೂ ಲೈಕ್ ಗಾರ್ಡನ್ ಡಿಸೈನ್ನ ಮಾಡ್ಕೊಬೇಕಂದ್ರೆ ಅಲ್ಲಿ ಸೆಟಪ್ ಮಾಡ್ಕೊಬೋದು. ಆ್ಯಂಡ್ ಗೈಸ್ ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ವಾರ್ಡ್ರೋಬ್, ಯಾ ದಿಸ್ ಇಸ್ ವಾಶ್ರೂಮ್. ಬನ್ನಿ ಇನ್ನು ಥರ್ಡ್ ಫ್ಲೋರಿಂದನೇ ನಾವು ಟೆರೆಸ್ಗೆ ಹೋಗ್ಬೋದು. ಗೈಸ್ ಈ ಸ್ಪೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಇದನ್ನು ನಾವು ಓನ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಲೈಕ್ ಜಿಮ್ ಏರಿಯಾ ಮಾಡ್ಕೊಬೋದು, ಇಲ್ಲ ಫ್ಯಾಮಿಲಿ ಥಿಯೇಟರ್ ಆ ಥರನೂ ಮಾಡ್ಕೊಬೋದು, ಇಲ್ಲ ಗೆಸ್ಟ್ ಹೌಸ್, ಲೈಕ್ ಗೆಸ್ಟ್ ಯಾರಾದರೂ ಬಂದಾಗ ಅವ್ರಿಗೆ ಸ್ಪೇಸ್ನ ಕೊಡ್ಬೋದು. ಬನ್ನಿ ಟೆರೆಸ್ ಹೋಗೋಣ. ನ್ಯಾಚುರಲ್ ಸನ್ಲೈಟ್ ಬರೋ ಥರ ಸ್ಪೇಸ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಗೈಸ್ ದಿಸ್ ಇಸ್ ಟೆರೆಸ್. ಓ ಮೈ ಗಾಡ್, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನ್ಯಾಚುರಲ್ ಸನ್ಲೈಟ್ ಮನೆ ಒಳಗೆ ಬರಬೇಕು, ಆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನು ಈ ಸೈಡ್ ಬಂದರೆ ವಾಷಿಂಗ್ ಮಿಷಿನ್ ಯೂನಿಟ್ ಅಥವಾ ನಿಮ್ಗೆ ಏನಾದರೂ ಸ್ಟೋರೇಜ್ ಸ್ಪೇಸ್ ಬೇಕಂದರೆ ಅಲ್ಲಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಗೈಸ್ ಒಂದು ಸಿಂಟ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ಬಂದರೆ ಕಾಮನ್ ವಾಷಿಂಗ್ ಏರಿಯಾ. ನಾವೇನಾದರೂ ಲೈಕ್ ಹ್ಯಾಂಡ್ ವಾಶ್ ಮಾಡೋದಿದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಗೈಸ್ ಇಷ್ಟು ಚೆನ್ನಾಗಿರೋ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಇದು ಲೊಕೇಟ್ ಆಗಿರೋದು ಬನಶಂಕರಿ 6th ಸ್ಟೇಜ್ 4th ಬ್ಲಾಕಲ್ಲಿ. ಗೈಸ್ ನೈಸ್ ರೋಡ್ ತುಂಬ ನಿಯರ್ ಬೈ ಇದೆ. ಹಾಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ವಿತಿನ್ 1.5 ಕಿಲೋಮೀಟರಲ್ಲಿದೆ. ಹಾಗೆ ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ತುಂಬ ನಿಯರ್ ಬೈ ಇದೆ. ಗೈಸ್ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ, ಹಾಗೆ ಕಮಿಷನ್ ಇಲ್ಲ. ಸೊ ಥ್ಯಾಂಕ್ ಯು.